भारत को हिंदू राष्ट्र बनाकर रहेंगे। ಹರಿಯಾಣದ ಫರೀದಾಬಾದ್ನಲ್ಲಿ ಜೈ ಶ್ರೀರಾಮ್ ಘೋಷ ಮೊಳಗಿದೆ. ಜೈ ಶ್ರೀರಾಮ್ ಘೋಷ ಮೊಳಗೋದಕ್ಕೆ ಕಾರಣ ಭಾರತವನ್ನ ಹಿಂದೂ ರಾಷ್ಟ್ರ ಮಾಡಬೇಕು ಅಂತ ಹಿಂದೂ ಸ್ವಾಮೀಜಿಗಳು ಘೋಷಣೆಯನ್ನು ಕೂಗಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಒಂದು ಪಾದಯಾತ್ರೆಯನ್ನ ಕೂಡ ಶುರು ಮಾಡಿದ್ದಾರೆ. कश्मीरी पंडित हो, साथ में चलो, तुम चिंता ना करो। कश्मीरी पंडितों के ऊपर जो अत्याचार हुआ, ಬಾಗೇಶ್ವರ ಧಾಮದ ಧೀರೇಂದ್ರ ಶಾಸ್ತ್ರಿ ಹಾಗೇನೆ ಅನಿರುದ್ಧಾಚಾರ್ಯ ಸೇರ್ಕೊಂಡು ಈ ಗುರುಗಳ ಸಮ್ಮುಖದಲ್ಲಿ ಸಾವಿರಾರು ಭಕ್ತರು ಭಾರತವನ್ನು ಹಿಂದೂ ರಾಷ್ಟ್ರವನ್ನಾಗಿಸುವಂಥ ಸಂಕಲ್ಪವನ್ನು ತಗೊಂಡಿದ್ದಾರೆ. ಇದು ಯಾಕೆ? ಭಾರತ ಒಂದು ಜಾತ್ಯತೀತ ರಾಷ್ಟ್ರ ಆಗಿರುವಾಗ ಈ ರೀತಿಯ ಒಂದು ಪ್ರತಿಜ್ಞೆಯನ್ನು ತೆಗೆದುಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಚರ್ಚೆಗಳು ಶುರುವಾಗ್ತವೆ. ಆದರೆ ಸಹಜವಾಗಿ ಈಗ ದೇಶದ ಮೇಲೆ ಆಗ್ತಾ ಇರುವಂಥ ದಾಳಿ ಅಂದರೆ ಇದು ಲವ್ ಜಿಹಾದ್ ಆಗ್ತಾ ಇದೆ, ಲ್ಯಾಂಡ್ ಜಿಹಾದ್ ಆಗ್ತಾ ಇದೆ, ಫುಡ್ ಜಿಹಾದ್ ಆಗ್ತಾ ಇದೆ ಅನ್ನುವಂಥ ಚರ್ಚೆಗಳಿದೆ. ಅಂದರೆ ಬೇರೆ ಬೇರೆ ಧರ್ಮದವರು ಹಿಂದೂ ಧರ್ಮದವರನ್ನು ಮತಾಂತರ ಮಾಡಲಿಕ್ಕೋಸ್ಕರ ಲವ್ ಜಿಹಾದ್ ಮಾಡ್ತಾ ಇದ್ದಾರೆ. ಹಾಗೆಯೇ ಫುಡ್ ಜಿಹಾದ್, ಲ್ಯಾಂಡ್ ಜಿಹಾದ್ ರೀತಿ ಅಂದರೆ ಒಂದು ಭಾಗದಲ್ಲಿ ತಮ್ಮವರನ್ನು ಸೇರಿಸ್ಕೊಂಡು ಬೇರೆ ಧರ್ಮದವರನ್ನು ನಿಧಾನಕ್ಕೆ ಆ ಜಾಗವನ್ನು ಖಾಲಿ ಮಾಡಿಸ್ತಾ ಬರೋದು, ಆ ಜಾಗವನ್ನು ತಮ್ಮ ಕೋಮಿನವರೇ ಖರೀದಿ ಮಾಡುವಂಥ ಕೆಲಸವನ್ನು ಮಾಡುವ ಮೂಲಕ ಲ್ಯಾಂಡ್ ಜಿಹಾದನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ದೇಶ ಸನಾತನ ಹಿಂದೂಗಳ ದೇಶ, ಇಲ್ಲಿ ಹಿಂದೂಗಳಿಗೆ ನೆಲೆ ಇಲ್ದಾಗೆ ಮಾಡ್ತಾರೆ. ಹಾಗಾಗಿ ನಾವು ಪ್ರತಿಜ್ಞೆಯನ್ನು ತಗೋಬೇಕಾಗಿದೆ, ನಾವು ಇದನ್ನು ಹಿಂದೂ ರಾಷ್ಟ್ರವನ್ನಾಗಿ ಮಾಡ್ತೇವೆ ಅನ್ನೋ ರೀತಿ ಪ್ರತಿಜ್ಞೆಯನ್ನು ಬಾಗೇಶ್ವರ ಧಾಮದ ಧೀರೇಂದ್ರ ಶಾಸ್ತ್ರಿ ಹಾಗೆ ಅನಿರುದ್ಧಾಚಾರ್ಯ ಇವರೆಲ್ಲ ಮಾಡಿಸಿರುವಂಥದ್ದು. ಇದು ದೇಶಾದ್ಯಂತ ಏನು ನಡಿಬೇಕು ಅನ್ನುವಂಥದ್ದು ಅವರ ಆಗ್ರಹ. ಅಂದರೆ ಈ ಆಂದೋಲನ ಎಲ್ಲರೂ ಕೂಡ ಎಚ್ಚೆತ್ತುಕೊಳ್ಬೇಕು. ಹಿಂದೂ ಧರ್ಮದ ಮೇಲೆ ನಿರಂತರ ದಾಳಿ ಆಗ್ತಾ ಇದೆ. ಈಗ ಧರ್ಮಸ್ಥಳದ ಘಟನೆ ನೋಡಿದರೆ ಇದು ಕೂಡ ಹಿಂದೂಗಳ ಮೇಲೆ ಆದಂಥ ಟಾರ್ಗೆಟ್ಟು. ತಿರುಪತಿ ವಿಚಾರದಲ್ಲಿ ನೋಡಿದರೆ ಲಡ್ಡು, ಹಾಗೆ ಶಬರಿಮಲೆ ವಿಚಾರದಲ್ಲಿ ಇದೆಲ್ಲ ಕೂಡ ಅನ್ಯ ಧರ್ಮೀಯರು ಹಿಂದೂ ಧರ್ಮದ ಮೇಲೆ ಟಾರ್ಗೆಟ್ ಮಾಡ್ತಾ ಇರೋದು ಕಾಣಿಸ್ತಾ ಇದೆ. ಆ ಕಾರಣಕ್ಕೆ ಅದನ್ನು ವಿರೋಧಿಸಿ ನಾವು ಹಿಂದೂ ಧರ್ಮದ ಉಳಿವಿಗೆ, ಸನಾತನ ಧರ್ಮದ ಉಳಿವಿಗೆ ಈ ರೀತಿಯ ಪಾದಯಾತ್ರೆಯನ್ನು ಮಾಡಬೇಕಾಗಿ ಬಂದಿದೆ ಅಂತ ಅವ್ರು ಹೇಳ್ಕೋತಾರೆ. ಹಾಗಾಗಿ ದೇಶದಲ್ಲಿ ಇದೊಂದು ದೊಡ್ಡ ಕ್ರಾಂತಿ ಆಗಬೇಕು ಅಂತ ಏನು ಬಹಳ ಜನಪ್ರಿಯತೆಯನ್ನು ಹೊಂದಿರುವಂಥ ಬಾಗೇಶ್ವರ ಧಾಮದ ಏನು ಆ ಸ್ವಾಮಿಗಳು ಹಾಗೇನೆ ಅನಿರುದ್ಧಾಚಾರ್ಯ ಇವರೆಲ್ಲರೂ ಕೂಡ ಧೀರೇಂದ್ರ ಶಾಸ್ತ್ರಿ ಸೇರಿಕೊಂಡು ದೇಶಾದ್ಯಂತ ಒಂದು ಹೊಸ ಜಾಗೃತಿಯನ್ನು ಶುರು ಮಾಡಿದ್ದಾರೆ. अब हाथ आगे बढ़ाओ, सभी फरीदाबाद वाले सब हिंदू हाथ आगे बढ़ाओ, जो जो हिंदू हो कहो हम आज शपथ खा रहे, शपथ लेते हैं जीवन भर सनातन धर्म का पालन करेंगे। हम आज शपथ लेते हैं अपने गांव को, अपने शहर को भेदभाव, छुआछूत मुक्त करेंगे। हम आज शपथ लेते हैं भारत को हिंदू राष्ट्र बनाकर रहेंगे। हम आज शपथ लेते हैं 24 घंटे में 1 घंटा सनातन के लिए कार्य करेंगे। हम आज शपथ लेते हैं अपने बच्चों को पक्का सनातनी बनाएंगे। हम आज शपथ लेते हैं गाय, गंगा, गीता, गौरी, गायत्री, गोपाल इनकी मर्यादा सुरक्षित रखेंगे। संत और ग्रंथ के अनुसार चलेंगे। जीवन भर सनातन के लिए जिएंगे, सनातन के लिए मरेंगे। हम आज शपथ लेते हैं भारत को अवैध धर्मांतरण से मुक्त कराएंगे। हम आज शपथ लेते हैं लव जिहाद भारत से बंद कराएंगे। धर्म विरोधियों को अपने गांव में, अपने शहर में एकजुट होकर जवाब देंगे। शपथ लेते हैं, शपथ लेते हैं, शपथ लेते हैं।